ಇವನ ಕರ್ಮಕಾಂಡಗಳಿಷ್ಟೇ ಅಲ್ಲ ಕಣ್ರಿ, ಅಮಾಯಕರಿಗೆ ದಾಖಲೆ ಮಾಡಿಸ್ಕೊಡ್ತೀನಿ ಅನ್ನೋ ನೆಪದಲ್ಲಿ ಭೂಮಿಯನ್ನು ಕಬಳಿಸೋದು. ಆಶಲತಾ ಅನ್ನೋರಿಂದ ಕೋಟಿ ಕೋಟಿ ಬೆಲೆ ಬಾಳುವಂತಹ ಭೂಮಿಯನ್ನ ಕಬಳಿಸಿದಾನೆ ಅನ್ನುವ ಆರೋಪ ಇದೆ. ಖಾತೆ ಮಾಡಿಸ್ಕೊಡ್ತೀನಿ ಅಂತ ಹೇಳೋದು 1 ಎಕರೆ 18 ಗುಂಟೆ ಜಾಗ ಕಬಳಿಸಿದಾನೆ ಈತ. ತನ್ನ ಹೆಸರಿಗೆ GPA ಮಾಡಿಸ್ಕೊಂಡಿದ್ದಾನೆ. ತಗಲಿ ಇನ್ನೆಂತ ಕದೀಮ ನೋಡಿ ಇವನು. ಹಗಲು ದರೋಡೆ ಮಾಡಿದ್ದಾನೆ ಊರಲ್ಲಿ. ನಾಯಕ ಮುಖಂಡ ಅಂತ ಅನಿಸ್ಕೊಂಡು ಮೂರ್ಖನ ಕೆಲಸ ಮಾಡಿದ್ದಾನೆ ದಾಂಡಿಗ. ಮೋಸದ ಬಗ್ಗೆ ಗೊತ್ತಾದ್ಮೇಲೆ 1,35,00,000 ಚೆಕ್ ಕೊಟ್ಟಿದ್ದಾರಂತೆ. ಆದ್ರೆ ಚೆಕ್ಗಳು ಬೌನ್ಸು. GPA ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಆಶುಲತಾ ಮೇಲೆ. ಅದೇ ಜಾಗದ ಮೇಲೆ ಕೇಸನ್ನು ದಾಖಲು ಮಾಡಿ OS ನಂಬರ್ ಅನ್ನ ರಾಜೀವ್ ತಂದಿದ್ದಂತೆ. ಕೋರ್ಟ್ನಲ್ಲಿ ಎಷ್ಟೇ ಇದ್ರೂ ಅಕ್ರಮವಾಗಿ ಪತ್ನಿ ಮತ್ತು ಅತ್ತೆಯ ಹೆಸರಿಗೆ ಕ್ರಯ ಮಾಡಿಸಿದ್ನಂತೆ. ರಾಜೇಗೌಡ ಅಕ್ರಮಕ್ಕೆ ಉಪನೋಂದಣಿ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನುವ ಆರೋಪ. ಏನು ಮಾಡೋಕ್ಕಾಗಲ್ಲ. ರಾಜಕಾರಣಿಗಳ ಜೊತೆಗೆ ಕೆಲವೊಂದ್ಸಲ ಅಧಿಕಾರಿಗಳು ಮಂಕಾಗ್ಬಿಡ್ತಾರೆ ಅಥವಾ ಕೈ ಜೋಡಿಸ್ಬಿಡ್ತಾರೆ. ಕಾರಣ ಅಧಿಕಾರ, ಹಣ ಮತ್ತು ಪ್ರಭಾವ. ಇದಲ್ಲದೆ ಇನ್ನೇನು ಅಲ್ಲ. ಅವ್ರ ಅತ್ತೆ ಮಗನ ಕೇಳ್ದಂಗೆ ಮಾಡಿಸ್ಕೊಡಕ್ಕೆ ಅತ್ತೆ ಮಕ್ಕಳಲ್ವಲ್ಲ. ಇಷ್ಟೇ ಹಣ, ಅಧಿಕಾರ, ಪ್ರಭಾವ. ಅವ್ರ ಜೇಬಿಗೆ ಒಂದು ಸ್ವಲ್ಪ ಈ ಕಾಸು ಚಿಲ್ಲರೆನ ಬಿಸಾಕಿರ್ತಾರೆ. ಓದ್ಕೊಂಡು ಆ ಸ್ಥಾನದಲ್ಲಿರುವಂತಹ ನಾಲಾಯಕ ಅಧಿಕಾರಿಗಳು ಅದನ್ನ ನೆಕ್ಕಕ್ಕೋಸ್ಕರ ಕೆಲಸಗಳನ್ನು ಮಾಡಿಕೊಟ್ಟಿರ್ತಾರೆ. ಇಂತಹ ಎಷ್ಟೋ ಜನ ಹೆಣ್ಮಕ್ಳು ಈ ಕಣ್ಣೀರು ಹಾಕ್ತಾ ಇದ್ದಾರೆ. ಬರೀ ಹೆಣ್ಮಕ್ಳು ಅಂತಲ್ಲ. ಈಗ ನನಗೆ ಅದ್ರ ಬಗ್ಗೆ ಆಳ ಆಗಲ್ಲ, ಗೊತ್ತಿಲ್ಲಪ್ಪ, ಗಂಧ ಗಾಳಿ ಗೊತ್ತಿಲ್ಲ, ನನಗಿದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ನನ್ನ ಹೆಸರಿಗೆ ಬೇಕು. ಇವನ ಹತ್ರ ಹೋಗೋದು, ಅಣ್ಣ ಸ್ವಲ್ಪ ಮಾಡಿಸ್ಕೊಡಿ ಅಣ್ಣ ಅಂತನೋ. ಸರಿ ಸ್ವಲ್ಪ ನೋಡಿ, ನಿಮಗೆ ಹೆಂಗಿದ್ರು ಹೆಸರಿದೆ, ಅಧಿಕಾರ ಇದೆ, ಮಾಡಿಸ್ಕೊಡಿ ಅಂತ ಹೋದ್ರೆ ಆಯ್ತಮ್ಮ ಅಂತ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಹೋಗೋದು. ಪುಣ್ಯಾತ್ಮ ಮಾಡಿಸ್ಕೊಳ್ಳೋದು ಈತನ ಹೆಸರಿಗೆ. ಸರ್ 15 ಕೋಟಿ ಪ್ರಾಪರ್ಟಿ ಸರ್ ಇವಾಗ ಅದು. ಆತ ಪೊಲೀಸ್ ಸ್ಟೇಷನಲ್ಲಿ ಸುಮ್ಮನೆ FIRಗಳು ಹಾಕ್ಸೋದು, ಪೊಲೀಸ್ನವ್ರು ಪೊಲೀಸ್ ಸ್ಟೇಷನ್ ಕರೆಸೋದು, ಸೆಟಲ್ಮೆಂಟ್ ಮಾಡಿಸ್ತೀನಿ ನಿಮಗೆ ಅಂತ ಅನ್ನೋದು. 15 ಕೋಟಿ ರೂಪಾಯಿ ಪ್ರಾಪರ್ಟಿನ ಬರೀ 50 ಲಕ್ಷ 1 ಕೋಟಿ ಕೇಳ್ತಾನೆ ಸರ್. ಯಾರು ಸರ್ ಕೊಡ್ತಾರೆ? ಸುಮಾರು ನಾನು 13 ವರ್ಷಗಳಿಂದ ಕೋರ್ಟು ಕಚೇರಿಗಳಂತ ಸುತ್ಕೊಂಡೇ ಇದ್ದೀನಿ ಸರ್. ಅದು ಅಲ್ದಿರ FIRಗಳ ಮೇಲೆ FIRಗಳು ಹಾಕ್ಸ್ತಾನೆ, ರೌಡಿ ಶೀಟರ್ ಸೇರಿಸ್ತೀನಿ ಅಂತ ಭಯ ಇಕ್ಸ್ತಾ ಇದ್ದಾನೆ. ಅವನಿಗೆ ಭಯಪಟ್ಟು 1 ವರ್ಷದಿಂದ ನಾನು ಮನೆ ಬಿಟ್ಟಿರೋದು ಸರ್. ನಾನು ಮನೆ ಬಿಟ್ಟು ಇವಾಗ ತನಕ ನಾನು PGನಲ್ಲೇ ಬದುಕ್ತಾ ಇದ್ದೀನಿ ಸರ್. ಅವ್ನ ಕಾಟಕ್ಕೋಸ್ಕರನೇ. 2 ಹೆಣ್ಮಕ್ಳು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಸರ್. ಆ ಜವಾಬ್ದಾರಿನೂ ನಂದೆ. PGಗಳಲ್ಲೆಲ್ಲ ಕೆಲಸ ಮಾಡಿಕೊಂಡು ಅವ್ರನ್ನ ಸಾಕ್ತಾ ಇದ್ದೀನಿ ಸರ್. ಅವನ ಭಯಕ್ಕೆ ಸರ್ ತುಂಬ ಚಿತ್ರಹಿಂಸೆ. ಪರ್ಸ್ನಲಾಗಿ ನಮ್ಮ ಸಂಸಾರನೇ ಅವನಿಂದ ಹಾಳಾಗೋಗಿದೆ ಸರ್. ಹೇಳ್ಬೇಕಂದ್ರೆ ಅವ್ನಿಗೆ ಎಷ್ಟು ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ಅವ್ನ ಕಣ್ಣೇ ಬಂದಿಲ್ಲ ಸರ್. ರಾಜಣ್ಣ ಅನ್ನೋರಿಗೆ ಎಳೆ ಮಗು ತೊಡೆ ಮೇಲೆ ಮಲ್ಕೊಂಡಿದೆ. ಮಗು ಜೋಳಿಗೆ ನೇಡ್ಗೆ ಹಾಕ್ಕೊಂಡ್ಬಿಡೋ ನಾನು ತನ್ಸ್ಬಿಟ್ಟಿತ್ತು ಸರ್ ಒಂದೊಂದು ಸಲ. ನನಗೆ ಆವಾಗಲೂ ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ, ಅಣ್ಣ ಈ ಥರ ಜಾಸ್ತಿ ಚಿತ್ರಹಿಂಸೆ ಆಗ್ತಾಯಿತ್ತು ಅಣ್ಣ, ನನ್ನ ಮನೇಲಿ ಎಲ್ಲನೂ ಚಿತ್ರಹಿಂಸೆ ಕೊಡ್ತವ್ರೆ, ದಯವಿಟ್ಟು ಅಣ್ಣ ಏನೋ ಒಂದು ಸೆಟಲ್ಮೆಂಟ್ ಮಾಡೋಣ ಅನ್ನೋದು ಕೇಳಿದ್ರು ಕೂಡ ಅವ್ನ ಕಣ್ಣೇ ಬಂದಿಲ್ಲ ಸರ್. ರಾಜಣ್ಣನವ್ರಿಗೆ ಮಾತಾಡ್ತಾನೆ ಸರ್, ಅಷ್ಟಾಗಿ ಮಾತಾಡ್ತಾನೆ ಸರ್. ಜಮೀನ್ ಹತ್ರ ಹೋದರೆ ಅಲ್ಲೊಂದು ರೌಡಿನ ಇಟ್ಬಿಟ್ಟಿದ್ದಾನೆ ಸರ್, ವೆಂಕಟೇಶ್ ಅನ್ನೋನ್ನ. ನಾನು ಏಟುಗಳು ತಿಂದು ನಾನು ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಆ ರೌಡಿ ಕಡೆಯಿಂದ ಯಾರೋ KH ಮುನಿಯಪ್ಪ ಅಂತ ಅವ್ರ ಕಡೆಯಿಂದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಸಿ 2 FIRಗಳು ಫೈಲ್ ಮಾಡಿಸ್ತಾನೆ ಸರ್ ನನ್ನ ಮೇಲೆ, ದುಡ್ಡು ಕೊಟ್ಟು ಪೊಲೀಸ್ನವ್ರಿಗೆ. ಈ ಥರ ದೌರ್ಜನ್ಯ ಸರ್ ಸುಮಾರು 13 ವರ್ಷಗಳಿಂದ. ಒಂದು ಹೆಣ್ಮಗಳು ನಾನು ಸರ್, ಸಾಮಾನ್ಯ ಹೆಣ್ಮಗಳು. ಅವ್ನಿಗೆ ಎಷ್ಟು ಸಂಘಗಳಿಂದ ಹೋಗಿದ್ದೀನಿ ಸರ್ ನಾನು. 15 ಕೋಟಿ ಪ್ರಾಪರ್ಟಿ ಸರ್ ಇವಾಗ ಅದು. ಆತ ಪೊಲೀಸ್ ಸ್ಟೇಷನಲ್ಲಿ ಸುಮ್ಮನೆ FIRಗಳು ಹಾಕ್ಸೋದು, ಪೊಲೀಸ್ನವ್ರು ಪೊಲೀಸ್ ಸ್ಟೇಷನ್ ಕರೆಸೋದು. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಈ ದಾಂಡಿಗನನ್ನ, ರೌಡಿಯನ್ನ, ಮೋಸಗಾರನನ್ನ ಕಾಂಗ್ರೆಸ್ ನಮ್ಮವರು ಅಂತ ಹೇಳ್ಕೊಂಡು ಇನ್ನೂ ಓಡಾಡ್ತಾ ಇದೆಯಾ? 4 ದಿನ ಆದ್ರೂ ತಲೆ ಮರೆಸ್ಕೊಂಡಿರೋ ಈತನನ್ನ ಹುಡುಕುವಲ್ಲಿ ಪೊಲೀಸರು ವಿಫಲರಾಗಿದ್ದಾರ ಅಥವಾ ಪೊಲೀಸರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ? ಒಂದು ಅಂಡ್ ಸುತ್ತಮುತ್ತ ಸ್ಟೇಷನ್ಗಳಲ್ಲಿ ಈತನ ಮೇಲೆ ಯಾವ ಕೇಸ್ಗಳು ದಾಖಲಾಗಿಲ್ವಾ? ಇಷ್ಟೆಲ್ಲ ನುಂಗು ನೀರು ಕುಡಿತಾ ಇದ್ರು ಕೂಡ. ವಿದ್ಯೆ, ನೀವು ಕೇಳಿದಂಥ ಮೊದಲನೇ ಪ್ರಶ್ನೆಗೆ ಈಗ ಈಕೆ ಏನು ಆಶಾಲತಾ ಅಂತ ಅವರು ಹೇಳ್ತಾ ಇದ್ರು, KH ಮುನಿಯಪ್ಪ ಅವರು ಆತನ ಬೆನ್ನಿಗೆ ನಿಂತಿದ್ದಾರೆ. ಇವರು ದೂರು ಕೊಡೋಕೆ ಹೋದರೆ ಅವರ ವಿರುದ್ಧನೇ ದೂರುಗಳನ್ನು ದಾಖಲು ಮಾಡ್ತಕ್ಕಂಥದ್ದು. ಜೊತೆಗೆ ಪದೇ ದೂರುಗಳು ದಾಖಲಾಗ್ತಾ ಇದೆ. ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಪೊಲೀಸರಿಂದ ಇವರಿಗೆ ಬೆದರಿಕೆ. ಅದೇ ರೀತಿಯಾಗಿ ರಾಜೀವ್ ಗೌಡನ ವಿರುದ್ಧವೂ ಸಹ ಸಾಕಷ್ಟು FIR ದಾಖಲಾಗಿದ್ದಾವೆ. ಅವನ ಮೇಲೆ ಯಾಕೆ ಇಲ್ಲಿವರೆಗೂ ರೌಡಿ ಶೀಟ್ ಓಪನ್ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ. ಆದರೆ ಅದಕ್ಕೆ ಉತ್ತರ ಯಾವ ಪೊಲೀಸ್ ಠಾಣೆಗೆ ಯಾವ ಇನ್ಸ್ಪೆಕ್ಟರ್ನ ಹಾಕಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಭಾವ ಬೀರ್ತಕ್ಕಂಥದ್ದು ಇದೇ ರಾಜೀವ್ ಗೌಡ. ಹೀಗಾಗಿ ಬೆಂಗಳೂರಿನ ಹೊಸಕೋಟೆ ಅಂದರೆ KRಪುರಮಿಂದ ಹೊಸಕೋಟೆ ಮಧ್ಯದಲ್ಲಿ ಬರ್ತಕ್ಕಂಥ ಅವಲಹಳ್ಳಿ ಪೊಲೀಸ್ ಠಾಣೆ, ಅಲ್ಲಿಗೆ ಆತ ಯಾವ ಇನ್ಸ್ಪೆಕ್ಟರ್ ಹೆಸರನ್ನು ಶಿಫಾರಸು ಮಾಡ್ತಾನೋ ಆ ಇನ್ಸ್ಪೆಕ್ಟರ್ನ ಅಲ್ಲಿಗೆ ಪೋಸ್ಟಿಂಗ್ ಕೊಡ್ತಾರೆ. ಅದು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಅದಕ್ಕೆ ಕಾರಣ ಏನು KH ಮುನಿಯಪ್ಪ ಅವರು ಅವರಿಗೆ ಸಪೋರ್ಟಾಗಿ ನಿಂತಿದ್ದಾರೆ ಅನ್ನೋದು ಒಂದು ಕಾರಣ. ಇಲ್ಲಿ ನಾವು ನೋಡ್ಬೋದು, ಮೊನ್ನೆ
ತುಂಬ ಸೌಜನ್ಯಯುತವಾದಂಥ ಮೃದು ಸ್ವಭಾವದನು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು ರಾಜೀವ್ ಗೌಡ ಪರವಾಗಿ ಇದೇ KH ಮುನಿಯಪ್ಪ ಅವರು ಸಹ ಬ್ಯಾಟಿಂಗ್ ಮಾಡಿದರು. ಆದರೆ ಇವತ್ತು ಗೃಹ ಇಲಾಖೆ ಅಂದರೆ ನಮ್ಮ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ನಡೆದಂಥ ಗೃಹ ಸಚಿವರು ಮತ್ತು CM ಅವರ ಒಂದು ವಾರ್ಷಿಕ ಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ರಾಜೀವ್ ಗೌಡನು ಸಹ ಕಾನೂನಿನಲ್ಲಿ ಒಂದೇ, ಆತನ ವಿರುದ್ಧ FIR ಅನ್ನು ದಾಖಲು ಮಾಡಿದ್ದೀವಿ, ಆತನನ್ನು ಬಂಧನ ಮಾಡೇ ತೀರ್ತೀವಿ ಅಂತಕ್ಕಂಥ ಒಂದು ಉತ್ತರವನ್ನು ಕೊಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇವರೇ ಆತನಿಗೆ ನಿರೀಕ್ಷಣಾ ಜಾಮೀನು ಸಿಗೋವರೆಗೂ ಆತನನ್ನು ಟಚ್ ಮಾಡಬೇಡಿ ಅಂತಕ್ಕಂಥದ್ದು ಆ ಜಿಲ್ಲಾ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲಾ SP ಗೆ ಸೂಚನೆ ಕೊಟ್ಟಿರಬೇಕು. ಹಾಗಾಗಿ ಯಾವ ಪೊಲೀಸರು ಆತನನ್ನು ಹುಡುಕಾಟವನ್ನು ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಬೆಳಕಿಗೆ ಬರುತ್ತೆ. ಮತ್ತೊಂದು ಕಡೆ ನಾನು ಆಗಲೇ ಹೇಳಿದಾಗೆ ಶಿಡ್ಲಘಟ್ಟ ಅಕ್ಕಪಕ್ಕದಲ್ಲಿ ಈತನ ವಿರುದ್ಧ ಯಾವುದೇ ದೂರು ದಾಖಲಾಗಿಲ್ಲ. ಮೊನ್ನೆ ಅಷ್ಟೇ ಏನು ಅಮೃತಗೌಡ ದಾಖಲು ಮಾಡಿದಂಥ FIR, ಅದರ ಹಿಂದೆ ಇದ್ದಂಥ ಒಬ್ಬ ಅಧಿಕಾರಿ ಮಾಡಿದಂಥ ದೂರು ದಾಖಲು ಮಾಡಿದಂಥ ಸಂದರ್ಭದಲ್ಲಿ ದಾಖಲಾದ FIR ಅದನ್ನು ಹೊರತುಪಡಿಸಿದ್ರೆ KR ಪುರಂ ಉಪವಿಭಾಗದಲ್ಲಿ ಬರ್ತಕ್ಕಂಥ ಅವಲಹಳ್ಳಿ ಪೊಲೀಸ್ ಠಾಣೆ ಜೊತೆಗೆ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ FIRಗಳ ಸರಮಾಲೆ ಇದೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ. ಮೊದಲಿಗೆ ಏನು ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಂಥ ರಾಜೀವ್ ಗೌಡ ಅವರ ಹೆಸರು ರಾಜಣ್ಣ B ಅಂತಕ್ಕಂಥದ್ದು. ಜೊತೆಗೆ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇರ್ತಾರೆ. ನಂತರ ರಿಯಲ್ ಎಸ್ಟೇಟ್ಗಾಗುತ್ತೆ. ರಿಯಲ್ ಎಸ್ಟೇಟ್ನಲ್ಲಿ ಸಾಕಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮಂಡೂರಿನಲ್ಲಿ ನಿರ್ಮಾಣ ಮಾಡಿದಂಥ ದೊಡ್ಡ ಒಂದು ಲೇಔಟ್ 17 ಎಕರೆ, ಆ ಒಂದು ಲೇಔಟ್ನಲ್ಲಿ 4 ಎಕರೆ ಅಸಲಿ ದಾಖಲೆಗಳಿದ್ರೆ ಇನ್ನು 17 ಎಕರೆಗೆ ಸಂಬಂಧಪಟ್ಟಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಿ ಕೆರೆ ಕುಂಟೆಗಳನ್ನೆಲ್ಲವೂ ಸಹ ನೆಲಸಮ ಮಾಡಿ ಈತ ಲೇಔಟ್ ಮಾಡಿದ್ದ. ಅದನ್ನು ಸಹ ಮಾರಾಟವನ್ನು ಮಾಡಿದ್ದ. ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅಡ್ವಾನ್ಸನ್ನು ಕೊಟ್ಟು ನಿವೇಶನಗಳನ್ನು ಖರೀದಿ ಮಾಡಿದರೆ ಅವರ ಕಡೆಯಿಂದ ಫುಲ್ ಪೇಮೆಂಟ್ ಮಾಡಿಸ್ಕೊಬೇಕು. ಅದರ ರಿಜಿಸ್ಟ್ರೇಷನ್ ಇವೆಲ್ಲವೂ ಸಹ ತನ್ನ ರೌಡಿಗಳಿಂದ ಬೆದರಿಕೆ ಮಾಡಿ ಅವರಿಂದ ಹಣವನ್ನು ಪಡೆದಿದ್ದಾನೆ ಅಂತಕ್ಕಂಥ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಸಹ ದೂರು ದಾಖಲು ಮಾಡಿದ್ದಾರೆ. ಇನ್ನುಳಿದಂತೆ ಲೇಔಟ್ ನಿರ್ಮಾಣ ಮಾಡೋದಕ್ಕೆ BMRDA ಅಪ್ರೂವಲ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳ ಅಪ್ರೂವಲ್ ಇರ್ಬೋದು, ಅದನ್ನು ಸಹ ಈತನೇ ಆ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದ, ಸಿಗ್ನೇಚರ್ ಮಾಡ್ಕೊಳ್ತಾ ಇದ್ದ. ಅಧಿಕಾರಿಗಳ ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವರ ಸೀಲ್ಗಳನ್ನು ಸಹ ಹಾಕೊಳ್ತಾ ಇದ್ದ ಅಂತಕ್ಕಂಥದ್ದು. ಅದನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಗೊತ್ತು ನೀವು ಕ್ರೈಮ್ ಬೀಟ್ನವರು, ಬಟ್ ಸ್ಟಿಲ್ ನನಗೆ ಕುತೂಹಲಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ದಾಂಡಿಗ ಹಗಲು ದರೋಡೆಗೆ ಈ ಪ್ರಮಾಣದಲ್ಲಿ ಇಳಿದ್ರೆ ಪೊಲೀಸರೇನೋ ಪ್ರಭಾವಕ್ಕೆ ಮಣಿದಿರಬಹುದು, ಆಫೀಸರ್ಸ್ಗಳು ಬಾಯಿ ಮುಚ್ಕೊಂಡು ಸುಮ್ಮನಾಗಿರ್ಬೋದು. ಬಟ್ ಈ ಆಪೋಸಿಟ್ ಕ್ಯಾಂಡಿಡೇಟ್ ಅಥವಾ ಬೇರೆ ಪಕ್ಷದವ್ರು ಯಾರು ಇವನನ್ನು ಟಚ್ ಮಾಡಕ್ ಆಗ್ತಾ ಇಲ್ವಾ? ಅವರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ವಿದ್ಯೆ ಇಲ್ಲಿ ರಾಜಕಾರಣ ಅಂತಂದರೆ ಎಲ್ಲರೂ ಸಹ ಅದೇ ಆಗಿರ್ತಾರೆ. ಯಾಕೆಂತಂದರೆ ಅವ್ರಿಗೆ ಚುನಾವಣೆಗಳನ್ನ ಎದುರಿಸಬೇಕು, ಜೊತೆಗೆ ಜನರನ್ನು ಹೆಚ್ಚಾಗಿ ವಿರೋಧ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈಗ ನಾವು ನೋಡ್ತಾ ಇದ್ದೀವಿ, ಈಗ ರಾಜೀವ್ ಗೌಡನ ವಿರುದ್ಧ ಹೋರಾಟಕ್ಕೆ ಇಳ್ತಾ ಇರ್ತಕ್ಕಂಥ ಶ್ರೀನಿವಾಸ ಗೌಡ ಅಂತಕ್ಕಂಥ ಹೋರಾಟಗಾರರು, ಅವ್ರಿಗೂ ಸಹ ಯಾವುದೇ ರೀತಿಯಂಥ ಬೆಲೆಯನ್ನು ಅಥವಾ ಅವರಿಗೆ ಭಯವನ್ನು ಬೀಳುವಂಥ ಒಂದು ಸನ್ನಿವೇಶದಲ್ಲಿ ರಾಜೀವ್ ಗೌಡ ಇಲ್ಲ. ಯಾಕೆಂತಂದರೆ ಇಲ್ಲಿ ಅಕ್ರಮವಾಗಿ ಜಮೀನುಗಳನ್ನು ಕಬಳಿಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಮಾಡಿಕೊಂಡಿದ್ದಾನೆ. ಆತನ ವಿರುದ್ಧ ಯಾರಾದರೂ ತಿರುಗಿ ಬಿದ್ದಾಗ ಅವರನ್ನು ಎದುರಿಸೋದಕ್ಕೆ ರೌಡಿಗಳನ್ನು ಸಹ ಸಾಕ್ತಾ ಇದ್ದಾರೆ. ಇನ್ನು ಇದರ ವಿರುದ್ಧ ವಿರೋಧ ಪಕ್ಷದವರು ಅಥವಾ ಆಪೋಸಿಟ್ ಪಾರ್ಟಿಯವರು, ಆಪೋಸಿಟ್ ನಿಂತ್ಕೊಳ್ತಕ್ಕಂಥ ಅಭ್ಯರ್ಥಿಗಳು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರ ಹಿನ್ನೆಲೆಯನ್ನು ಕೆದಕ್ತಾ ಹೋದರೆ ಅವರಲ್ಲೂ ಸಹ ಇಂಥವುದೇ ನ್ಯೂನ್ಯತೆಗಳು ಇರುತ್ತೆ. ಇಂತಹದ್ದೇ ಕೆಲಸಗಳನ್ನು ಮಾಡ್ಕೊಂಡು ಅವರು ಬಂದಿರ್ತಾರೆ. ಹೀಗಾಗಿ ಇಂತಹ ಒಂದು ರಾಜೀವ್ ಗೌಡನಿಗೆ ಅಂತಹವನಿಗೆ ಯಾರೂ ಸಹ ಸಹಾಯ ಅವನ್ನ ಎದುರಾಕೊಳ್ಳೋದಕ್ಕೆ ಮುಂದೆ ಆಗೋದಿಲ್ಲ. ಜೊತೆಗೆ ನೊಂದಂಥವ್ರಿಗೂ ಅವರು ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಹಲವಾರು ವರ್ಷಗಳಿಂದ ಕೋರ್ಟು ಕಚೇರಿ ಅಂತ ಅಲ್ಲಿರ್ತಕ್ಕಂಥ ಈ ಒಂದು ಆಶಾಲತಾ ಕುಟುಂಬವೇ ಸಾಕ್ಷಿಯಾಗಿದೆ. ವಿದ್ಯಾ, ಥ್ಯಾಂಕ್ ಯು ಮಂಜುನಾಥ್. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಎಂಥ ಸರಳ ಸಜ್ಜನಿಕೆ ಕಾರ್ಯಕರ್ತರನ್ನ ಇಟ್ಕೊಂಡಿದ್ದೀರಾ ಕಾಂಗ್ರೆಸ್ನವರು. ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳಿ.